ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಮೊದಲ ಅವಧಿಯ ಸರ್ಕಾರ ಅಂದ್ರೆ 2013ರಿಂದ 2018 ನಡುವೆ ಆಳ್ವಿಕೆಯನ್ನು ನಡೆಸಿದಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡು ಪ್ರಮುಖ ಘಟನೆಗಳು ಕಂಟಕವಾಗಿ ಕಾಡಿದ್ವು. ಹಾಗೆ ಇದೇ ಎರಡು ಪ್ರಕರಣಗಳು ಮುಂದಿನ ಅವಧಿಯಲ್ಲಿ ಅಂದ್ರೆ 2018ರಲ್ಲಿ ಎದುರಾದಂತಹ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹೀನಾಯ ಸೋಲಿಗೂ ಕೂಡ ಕಾರಣ ಆಯಿತು. ಆ ಎರಡು ಪ್ರಕರಣಗಳು ಯಾವುದು ಅಂದ್ರೆ 2015ರಲ್ಲಿ ಆದಂತಹ IAS ಅಧಿಕಾರಿ DK ರವಿ ಅವರ ಆತ್ಮಹತ್ಯೆ ಪ್ರಕರಣ, ಹಾಗೆ ಆನಂತರ 2016ರಲ್ಲಿ ಆದಂತಹ DYSP ಗಣಪತಿ ಅವರ ಆತ್ಮಹತ್ಯೆ ಪ್ರಕರಣ. ಈ ಇಬ್ಬರು ಅಧಿಕಾರಿಗಳ ಆತ್ಮಹತ್ಯೆ ಕೇಸ್ನಲ್ಲಿ ಇದೀಗ ಪ್ರತಿಪಕ್ಷಗಳಾಗಿರುವಂತಹ ಬಿಜೆಪಿ ಹಾಗೆ JDS ಆಗ್ಲೂ ಕೂಡ ಪ್ರತಿಪಕ್ಷದ ಸ್ಥಾನದಲ್ಲೇ ಇದ್ವು. ಈ ಎರಡು ಪಕ್ಷಗಳು ನೇರವಾದಂತಹ ಆರೋಪವನ್ನ ಮಾಡಿದ್ದು ಆಗಿನ ಸಚಿವರಾಗಿದ್ದಂತಹ ಅಂದ್ರೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ದಂತಹ KJ ಜಾರ್ಜ್ ಅವರ ಮೇಲೆ. ಹೀಗಾಗಿ KJ ಜಾರ್ಜ್ ರಾಜೀನಾಮೆಯನ್ನು ಕೂಡ ಕೊಡಬೇಕಾಯಿತು ತಮ್ಮ ಸಚಿವ ಸ್ಥಾನಕ್ಕೆ. ಈ ಇಬ್ಬರು ಅಧಿಕಾರಿಗಳ ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟಿದ್ರು ಎನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಟ್ಟಂತಹ KJ ಜಾರ್ಜ್ ಅವರಿಗೆ ಇದೀಗ ಸುಪ್ರೀಂ ಕೋರ್ಟ್ ದೊಡ್ಡ ರಿಲೀಫ್ ಅನ್ನ ಕೊಟ್ಟಿದೆ. ಇನ್ನು DYSP ಗಣಪತಿ ಅವರ ಆತ್ಮಹತ್ಯೆ ಕೇಸ್ ಏನಿದೆ ಅದನ್ನ ತನಿಖೆಯನ್ನ ನಡೆಸಿದಂತಹ CBI ಸಚಿವ KJ ಜಾರ್ಜ್ ಅವರಿಗೆ ಕ್ಲೀನ್ ಚಿಟ್ ಅನ್ನ ಕೊಟ್ಟಿತ್ತು. ಇನ್ನು ಈ ಕ್ಲೀನ್ ಚಿಟ್ ಕೊಟ್ಟಿದ್ದರ ವಿರುದ್ಧವಾಗಿ ಗಣಪತಿ ಅವರ ಸಹೋದರಿ ಸಬಿತಾ 2021 ಜನವರಿ 11ನೇ ತಾರೀಕು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಸೊ ಈ ಅರ್ಜಿಯ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂತಹ ಬೇಲಾ ಎಂ ತ್ರಿವೇದಿ ಮತ್ತು ನ್ಯಾಯಮೂರ್ತಿ ಸತೀಶ್ ಚಂದ್ರ ಶರ್ಮಾ ಅವರಿದ್ದಂತಹ ಪೀಠ ಸಬಿತಾ ಅವರ ಅರ್ಜಿಯನ್ನ ವಜಾಗೊಳಿಸಿದೆ. ಆ ಮೂಲಕ KJ ಜಾರ್ಜ್ ಅವರಿಗೆ ರಿಲೀಫ್ ಅನ್ನ ಕೊಟ್ಟಿದೆ. ಸೊ ಇದು ಈ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ KJ ಜಾರ್ಜ್ ಅವರಿಗೆ ಸಿಕ್ಕಂತಹ ಕಾನೂನಾತ್ಮಕ ಗೆಲುವಾದ್ರೆ ಇದು CM ಸಿದ್ದರಾಮಯ್ಯ ಹಾಗೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಂತಹ ಅತಿ ದೊಡ್ಡ ನೈತಿಕ ಗೆಲುವು. ಅಷ್ಟೇ ಅಲ್ಲ, ಅದರ ಜೊತೆಗೆ ಯಾವಾಗ್ಲೂ ಹೆಣ ರಾಜಕಾರಣಕ್ಕೆ ಹಪ್ಪಹಪಿಸುವಂತಹ ಬಿಜೆಪಿ ಹಾಗೆ ಬಿಜೆಪಿ ಪಕ್ಷದ ಮಿತ್ರರಾದಂತಹ JDS ನ ರಾಜ್ಯಾಧ್ಯಕ್ಷ ಕೇಂದ್ರ ಸಚಿವ ಕುಮಾರಸ್ವಾಮಿ, ಹಿಟ್ ಅಂಡ್ ರನ್ ಖ್ಯಾತಿಯ ಕುಮಾರಸ್ವಾಮಿ ಅವರಿಗೆ ಆದಂತಹ ಅತಿ ದೊಡ್ಡ ಮುಖಭಂಗ, ಅತಿ ದೊಡ್ಡ ಹಿನ್ನಡೆ. DYSP MK ಗಣಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಜುಲೈ 7, 2016ರಲ್ಲಿ ಕೊಡಗು ಜಿಲ್ಲೆಯ ಮಡಿಕೇರಿ ನಗರದಲ್ಲಿರುವಂತಹ ವಿನಾಯಕ ಲಾಡ್ಜ್ನಲ್ಲಿ ರೂಮ್ ನಂಬರ್ 316ರಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ MK ಗಣಪತಿಯವರು. ಆತ್ಮಹತ್ಯೆಗೂ ಮೊದಲು ಅವರು ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಾರೆ. ಆ ವಿಡಿಯೋ ರೆಕಾರ್ಡ್ನಲ್ಲಿ ಆಗ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಂತಹ KJ ಜಾರ್ಜ್, ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿದ್ದಂತಹ AM ಪ್ರಸಾದ್ ಮತ್ತು ಪ್ರಣಬ್ ಮೊಹಂತಿ ವಿರುದ್ಧ ಕಿರುಕುಳದ ಆರೋಪವನ್ನು ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಮೇಲೆ CBI ತನಿಖೆ ನಡೆಯುತ್ತೆ. CBI ತನಿಖೆಯ ಸಂದರ್ಭದಲ್ಲಿ CBI ಸುಮಾರು 115 ಮಂದಿ ಸಾಕ್ಷಿಗಳನ್ನು ವಿಚಾರಣೆಗೆ ಒಳಪಡಿಸುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಆ ಸಂದರ್ಭದಲ್ಲಿ CBIಗೆ ಸಿಕ್ಕಂತಹ ಸಾಕ್ಷ್ಯ ಏನು ಅಂತ ಹೇಳಿದ್ರೆ, MK ಗಣಪತಿ ಕೌಟುಂಬಿಕ ಕಾರಣಗಳಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು ಅಂತೇಳಿ. ಕೌಟುಂಬಿಕ ಕಾರಣದಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು. MK ಗಣಪತಿ ಆತ್ಮಹತ್ಯೆ ಪ್ರಕರಣದಲ್ಲಿ KJ ಜಾರ್ಜ್ ಆಗಲಿ ಅಥವಾ ಪೊಲೀಸ್ ಅಧಿಕಾರಿಗಳಾಗಿದ್ದಂತಹ AM ಪ್ರಸಾದ್ ಅವರಾಗಲಿ ಅಥವಾ ಪ್ರಣಬ್ ಮೊಹಂತಿ ಆಗಲಿ ಅವರ ಪಾತ್ರ ಏನೂ ಇಲ್ಲ. ಅವರು ಯಾವುದೇ ರೀತಿಯಾದಂಥ ಪ್ರಚೋದನೆ ಇಲ್ಲ. ಕೌಟುಂಬಿಕ ಕಾರಣ, ಫ್ಯಾಮಿಲಿ ರೀಸನ್ಸ್ನ ಕಾರಣದಿಂದಾಗಿ MK ಗಣಪತಿ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅಂಥೇಳಿ CBI ಕ್ಲೀನ್ ಚಿಟ್ ಅನ್ನು ಕೊಡ್ತು. CBI ನೀಡಿದಂತಹ ಈ ಕ್ಲೀನ್ ಚಿಟ್ ಅನ್ನ ಆಮೇಲೆ ಕರ್ನಾಟಕ ಹೈಕೋರ್ಟ್ ಎತ್ತಿ ಹಿಡಿಯಿತು. ಕರ್ನಾಟಕ ಹೈಕೋರ್ಟ್ನ ಆದೇಶದ ವಿರುದ್ಧ MK ಗಣಪತಿ ಸಹೋದರಿ ಸಬಿತಾ ಅವರು ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದರು. ಸಚಿವ KJ ಜಾರ್ಜ್ ಅವರಿಗೆ ಸುಪ್ರೀಂ ಕೋರ್ಟ್ ರಿಲೀಫ್ ಕೊಟ್ಟ ಬೆನ್ನಲ್ಲೇ ಕಾಂಗ್ರೆಸ್ BJP ಮತ್ತು ಹಿಟ್ ಅಂಡ್ ರನ್ ಖ್ಯಾತಿಯ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರನ್ನ ಗುರಿಯಾಗಿಸಿಕೊಂಡು ಕಟುವಾಗಿ ಟ್ವೀಟ್ ಅನ್ನು ಮಾಡಿದೆ. ಪರೇಶ್ ಮೇಸ್ತಾ ಪ್ರಕರಣದಲ್ಲಿ BJPಯ ಪ್ರಪಗಂಡ ಅಂತ ಹೇಳಿದ್ರೆ ಸುಳ್ಳು ಅಂತೇಳಿ, ಇಟ್ ಇಸ್ ನಥಿಂಗ್ ಬಟ್ ಫೇಕ್, ವದಂತಿಗಳನ್ನು ಹಬ್ಬಿಸುವುದು ಅಂತೇಳಿ. ಪರೇಶ್ ಮೇಸ್ತಾ ಪ್ರಕರಣದಲ್ಲಿ BJPಯ ಪ್ರಪಗಂಡಕ್ಕೆ CBIನಿಂದ ಸೋಲಾಯಿತು. DYSP ಗಣಪತಿ ಆತ್ಮಹತ್ಯೆ ಪ್ರಕರಣದಲ್ಲೂ BJPಯ ಸುಳ್ಳುಗಳಿಗೆ ನ್ಯಾಯಾಲಯದಿಂದ ಸೋಲಾಯಿತು. ಅಂದಿನ ಅವಧಿಯ ನಮ್ಮ ಸರ್ಕಾರದಲ್ಲಿ BJP ಆರೋಪಿಸಿ ಹಾದಿ ಬೀದಿಯ ರಂಪ ಮಾಡಿದ್ದ ಪ್ರಕರಣಗಳೆಲ್ಲದರಲ್ಲೂ ಕೂಡ ಸತ್ಯಕ್ಕೆ ಜಯ ಸಿಕ್ಕಿದೆ. BJP ಈಗ ಮಾಡುತ್ತಿರುವ ಆರೋಪಗಳಲ್ಲೂ ಹಿಂದಿನ ಪ್ರಕರಣಗಳಂತೆ ದಿಕ್ಕು ತಪ್ಪಿಸುವ ಪ್ರಪಗಂಡ, ಸುಳ್ಳಿನ ಹಾಸಿಗೆ ಹಾಸಿಕೊಂಡು ನರ್ತಿಸ್ತಾ ಇದ್ದಂತಹ ಕರ್ನಾಟಕ BJP ಈಗ ನಾಡಿನ ಜನರ ಕ್ಷಮೆಯನ್ನು ಕೇಳಬೇಕು. ಸತ್ಯಮೇವ ಜಯತೆ, ನಿಧಾನವಾದರೂ ಸತ್ಯಕ್ಕೆ ಜಯ ಸಿಗುವುದು ನಿಶ್ಚಿತ ಎಂಬುದಕ್ಕೆ ಪೊಲೀಸ್ ಅಧಿಕಾರಿ ಗಣಪತಿ ಆತ್ಮಹತ್ಯೆ ಪ್ರಕರಣ ಉತ್ತಮ ಉದಾಹರಣೆ. ಸಚಿವ KJ ಜಾರ್ಜ್ ಅವರ ಮೇಲೆ ವಿನಾಕಾರಣ ಆರೋಪ ಮಾಡಿದ್ದ ಕರ್ನಾಟಕ BJP ಪಕ್ಷದ ಸುಳ್ಳುಗಳಿಗೆ ಸುಪ್ರೀಂ ಕೋರ್ಟ್ನ ತೀರ್ಪು ಮುಖಕ್ಕೆ ಹೊಡೆದ ರೀತಿ ಇದೆ. ಸುಳ್ಳಿನ ವಿಜೃಂಭಣೆ ತಾತ್ಕಾಲಿಕ, ಸತ್ಯದ ಗೆಲುವು ಶಾಶ್ವತ.
ಗಣಪತಿ ಆತ್ಮಹತ್ಯೆ ಪ್ರಕರಣದಲ್ಲಿ ಕಾಂಗ್ರೆಸ್ ಸರ್ಕಾರದ ಮೇಲೆ, ನಮ್ಮ ಸಚಿವರ ಮೇಲೆ ಸುಳ್ಳು ಆರೋಪ ಮಾಡಿದ್ದ ಬಿಜೆಪಿ ಈಗ ಕ್ಷಮೆ ಕೇಳಬೇಕು ಅಂತೇಳಿ ಕಾಂಗ್ರೆಸ್ ಟ್ವೀಟ್ ಅನ್ನ ಮಾಡಿದೆ. ಇನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನು ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಆಡಳಿತಕ್ಕೆ ಬಂದು 2013, 2018ರವರೆಗೆ, ಆವಾಗ ಆ ಅವಧಿಯಲ್ಲೂ ಕೂಡ ಬಿಜೆಪಿ ಯಾವಾಗಲೂ ಸಾವಿನ ಪ್ರಕರಣಗಳನ್ನೇ ಮುಂದಿಟ್ಟುಕೊಂಡು ಸಿಎಂ ಆಗ್ಲಿ ಅಥವಾ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗ್ಲಿ ಪದೇ ಪದೇ ಸುಳ್ಳುಗಳನ್ನ ಹೇಳ್ಕೊಂಡು ಜನರಿಗೂ ಕೂಡ ಆ ಸುಳ್ಳನ್ನೇ ನಿಜ ಎನ್ನುವಂತಹ ರೀತಿಯಲ್ಲಿ ಆರೋಪವನ್ನ ಮಾಡ್ತಾ ಬಂದಿತ್ತು. ಸೊ ಇಂತಹ ಬಿಜೆಪಿಗೆ ಇದೀಗ ಸರಣಿ ಮುಖಭಂಗವಾಗಿದೆ. ಸರಣಿ ಮುಖಭಂಗ ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಸಾಕಷ್ಟು ಸಾವಿನ ಪ್ರಕರಣಗಳಲ್ಲಿ ಪದೇ ಪದೇ ಕಾಂಗ್ರೆಸ್ ಸರ್ಕಾರವನ್ನೇ ದೂಷಣೆ ಮಾಡ್ತಾ ಬಂದಿದೆ ಬಿಜೆಪಿ ಕರ್ನಾಟಕದಲ್ಲಿ. ಮೊದಲನೇದಾಗಿ ಮಾರ್ಚ್ 16, 2015ನೇ ಇಸ್ವಿನಲ್ಲಿ IAS ಅಧಿಕಾರಿಯಾಗಿದ್ದಂತಹ DK ರವಿಯವರು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈ ಪ್ರಕರಣದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ವಿರುದ್ಧ ಜನರನ್ನ ಕೆರಳಿಸಿದ್ದು ಕೂಡ ಇದೇ ಬಿಜೆಪಿ ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು. ಇನ್ನು DK ರವಿ ಆತ್ಮಹತ್ಯೆಯ ಕಳಂಕವನ್ನ ಬಿಜೆಪಿ ಮತ್ತು ಕುಮಾರಸ್ವಾಮಿಯವರು ಕಾಂಗ್ರೆಸ್ ಪಕ್ಷಕ್ಕೆ ಅಂಟಿಸಿ ಚುನಾವಣಾ ಲಾಭವನ್ನ ಪಡೆದುಕೊಂಡ್ರು. ಅಂದ್ರೆ 2018ರಲ್ಲಿ ಇದರ ಎಫೆಕ್ಟ್ಸ್ ಅನ್ನ ಕಾಂಗ್ರೆಸ್ ಪಕ್ಷ ತಿಂತು ಕರ್ನಾಟಕದಲ್ಲಿ. ಇನ್ನು ಈ ಕೇಸ್ನಲ್ಲೂ ಕೂಡ ಆಗಿನ ಸಚಿವರಾಗಿದ್ದಂತಹ KJ ಜಾರ್ಜ್ ಅವರ ರಾಜೀನಾಮೆಗೆ ಒತ್ತಾಯವನ್ನ ಮಾಡಿದ್ವು ಈ ಪ್ರತಿಪಕ್ಷಗಳು. ಆದ್ರೆ DK ರವಿ ಅವರ ಸಾವಿನ ಪ್ರಕರಣದ ತನಿಖೆಯನ್ನ ನಡೆಸಿದಂತಹ CBI KJ ಜಾರ್ಜ್ ಅವರಿಗೆ ಕ್ಲೀನ್ ಚಿಟ್ ಅನ್ನ ಕೊಟ್ಟಿತ್ತು. DK ರವಿ ಅವರಿಗೆ ಯಾರು ಕಿರುಕುಳವನ್ನ ಕೊಟ್ಟಿಲ್ಲ. DK ರವಿ ಅವರ ಆತ್ಮಹತ್ಯೆಗೆ ಅವರ ಪರ್ಸನಲ್ ರೀಸನ್ಸ್ ಕಾರಣ ಎನ್ನುವಂತಹ ವರದಿಯನ್ನು ಕೂಡ CBI ಕೊಟ್ಟಿತ್ತು. ಇನ್ನು ಎರಡನೇದಾಗಿ ಪರೇಶ್ ಮೇಸ್ತಾ ಅವರ ಪ್ರಕರಣ. 2018ರ ವಿಧಾನಸಭೆ ಚುನಾವಣೆ ನಡೆಯುವಂತಹ ಕೆಲವೇ ತಿಂಗಳ ಮುನ್ನ ಅಂದ್ರೆ 2017ರ ಡಿಸೆಂಬರ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಪರೇಶ್ ಮೇಸ್ತಾ ಅವರ ಸಾವಾಗಿತ್ತು. ಇನ್ನು ಪರೇಶ್ ಮೇಸ್ತಾ ಅವರ ಸಾವಿನ ಪ್ರಕರಣಕ್ಕೂ ಕೂಡ ರಾಜಕೀಯ ಹಾಗೆ ಧಾರ್ಮಿಕ ಬಣ್ಣವನ್ನ ಬೆಳೆದಂತಹ ಬಿಜೆಪಿ ಕರಾವಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ದೊಂಬಿ, ದೊಡ್ಡ ಮಟ್ಟದಲ್ಲಿ ಗಲಾಟೆ ಹಾಗೆ ಕೋಮು ದಳ್ಳೂರಿಗೂ ಕೂಡ ಕಾರಣವಾಯಿತು. ಪರೇಶ್ ಮೇಸ್ತಾ ಸಾವಿನ ಪ್ರಕರಣದಲ್ಲಿ ಸಾಕಷ್ಟು ಸುಳ್ಳು ವದಂತಿಗಳನ್ನ ಕರ್ನಾಟಕದಾದ್ಯಂತ ಹಬ್ಬಿಸಿದಂತಹ ಬಿಜೆಪಿ ಕುದಿಯುವ ಎಣ್ಣೆಯನ್ನ ಸುರಿಯಲಾಯಿತು, ಆತನ ತಲೆಯನ್ನ ಕತ್ತರಿಸಲಾಯಿತು, ಆತನನ್ನ ಕೊಲೆ ಮಾಡುವ ಮೊದಲು ಸಾಕಷ್ಟು ಚಿತ್ರಹಿಂಸೆಯನ್ನ ಕೊಡ್ಲಾಗಿದೆ ಅಂತ ವದಂತಿಗಳನ್ನ ಇದೇ ಬಿಜೆಪಿ ನಾಯಕರು ಹಬ್ಬಿಸಿದ್ರು ಕರ್ನಾಟಕದಲ್ಲಿ. ಸೊ ಹೀಗಾಗಿ ಸಹಜವಾಗಿಯೇ ಕರಾವಳಿಯಲ್ಲಿ ಪ್ರಕ್ಷುಬ್ಧ ವಾತಾವರಣ ಉಂಟಾಗಿತ್ತು. ಇನ್ನು ಬಿಜೆಪಿ ನಾಯಕರ ಜೊತೆ ಸೇರ್ಕೊಂಡು ಹಿಂದೂ ಸಂಘಟನೆಯವರು ಕೂಡ ಕರಾವಳಿಯಲ್ಲಿ ಗಲಾಟೆಯನ್ನ ಎಬ್ಬಿಸಿದ್ರು. ಪರೇಶ್ ಮೇಸ್ತಾ ಅವರ ಸಾವಿನ ಪ್ರಕರಣದ ತನಿಖೆಯನ್ನ ಮಾಡಿದಂತಹ CBI 2022ರಲ್ಲಿ ಒಂದು ವರದಿಯನ್ನ ಕೊಡ್ತು. ಆ ವರದಿ ಬಿಜೆಪಿಯವರ ಬಣ್ಣವನ್ನ ಬಯಲು ಮಾಡಿತ್ತು. ಪರೇಶ್ ಮೇಸ್ತಾ ಅವರನ್ನ ಯಾರು ಕೊಲೆ ಮಾಡಿಲ್ಲ, ಅವರಿಗೆ ಯಾರು ಚಿತ್ರಹಿಂಸೆಯನ್ನ ಕೊಟ್ಟಿಲ್ಲ, ಬದಲಾಗಿ ಪರೇಶ್ ಮೇಸ್ತಾ ಅವರು ನೀರಿನಲ್ಲಿ ಕೊಚ್ಚಿ ಹೋಗಿ ಸಾವನ್ನಪ್ಪಿದ್ರು ಎನ್ನುವಂತಹ ವರದಿಯನ್ನ ಇದೇ CBIನ ಅಧಿಕಾರಿಗಳು ಕೊಟ್ಟಿದ್ರು. ಅಲ್ಲಿಗೆ ಬಿಜೆಪಿ ನಾಯಕರು ಹಾಗೆ ಹಿಂದೂ ಸಂಘಟನೆಯವರು ಏನು ಹೋರಾಟವನ್ನ ಮಾಡಿದ್ರು ಕಾಂಗ್ರೆಸ್ನ ವಿರುದ್ಧ, ಸುಳ್ಳು ಹೋರಾಟ ಹಾಗೆ ಸುಳ್ಳು ಆರೋಪವನ್ನ ಮಾಡಿದ್ರು, ಅದು ಮತ್ತೆ ರಾಜ್ಯದ ಜನರೆದುರು ಬಯಲಾಯಿತು. ಇನ್ನು ಮೂರನೇದಾಗಿ ಅನುರಾಗ್ ತಿವಾರಿ ಅವರ ಸಾವಿನ ಪ್ರಕರಣ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಕಮಿಷನರ್ ಆಗಿದ್ರು ಅನುರಾಗ್ ತಿವಾರಿ ಅವರು. ಇವರು ಉತ್ತರ ಪ್ರದೇಶ ಮೂಲದವರು. 2017ರಲ್ಲಿ ಲಖನೌನ ರಸ್ತೆ ಬದಿಯಲ್ಲಿ ಇವರ ಶವ ಅನುಮಾನಾಸ್ಪದವಾಗಿ ಪತ್ತೆಯಾಗತ್ತೆ. ಇನ್ನು ಅನುರಾಗ್ ತಿವಾರಿ ಅವರು ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ ಕಿರುಕುಳದಿಂದ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಎನ್ನುವಂತಹ ಆರೋಪವನ್ನ ಕೂಡ ಹೊರಿಸಿತು ಇದೇ ಬಿಜೆಪಿ. ಆದ್ರೆ ಅನುರಾಗ್ ತಿವಾರಿ ಅವರ ಸಾವಿನ ಪ್ರಕರಣವನ್ನ ತನಿಖೆ ಮಾಡಿದಂತಹ CBI ಅಧಿಕಾರಿಗಳು ಒಂದು ರಿಪೋರ್ಟ್ ಅನ್ನ ಕೊಡ್ತಾರೆ. ಆ ರಿಪೋರ್ಟ್ ಅಲ್ಲಿ ಅಗೇನ್ ಬಿಜೆಪಿಯ ಸುಳ್ಳು ಬಯಲಾಗುತ್ತೆ. ಅನುರಾಗ್ ತಿವಾರಿ ಅವರು ಸಾವನ್ನಪ್ಪಿದ್ದು ಕಿರುಕುಳದಿಂದಲ್ಲ, ಯಾರು ಅವರಿಗೆ ಕಿರುಕುಳವನ್ನ ಕೊಟ್ಟಿಲ್ಲ, ಬದಲಾಗಿ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿಲ್ಲ. ಬದಲಾಗಿ ಅನುರಾಗ್ ತಿವಾರಿ ಅವರು ಸತ್ತಿದ್ದು ಡ್ರಗ್ ಓವರ್ ಡೋಸ್ ನಿಂದ. ಡ್ರಗ್ಸ್ ಅಂದ್ರೆ ಔಷಧಿಗಳು, ಅತಿಯಾದ ಔಷಧಿಯ ಸೇವನೆಯಿಂದಾಗಿ ಅವರಿಗೆ ಉಸಿರು ಕಟ್ಟಿದಂತಾಗಿ ಅವರು ರಸ್ತೆ ಬದಿಯಲ್ಲಿ ಕೊಲ್ಯಾಪ್ಸ್ ಆಗಿ ಅಲ್ಲಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ವರದಿಯನ್ನ CBI ಅಧಿಕಾರಿಗಳು ಕೊಟ್ಟಿದ್ರು. ಸೊ ಸದಾ ಹೆಣರಾಜಕಾರಣ ಅಂದ್ರೆ ಯಾವ್ದಾದ್ರು ಸಾವು ಸಂಭವಿಸಿದ್ರೆ ಅದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಸರ್ಕಾರ, ಅದಕ್ಕೆಲ್ಲ ಕಾರಣ ಸಿದ್ದರಾಮಯ್ಯನವರು ಎನ್ನುವಂತಹ ಆರೋಪವನ್ನ ಹೊರಿಸ್ತಾ ಇದ್ದಂತಹ ಬಿಜೆಪಿಗೆ ಈ 4 ಕೇಸ್ ಏನಿದೆ, MK ಗಣಪತಿ ಹಾಗೆ ಪರೇಶ್ ಮೇಸ್ತಾ ಸಾವಿನ ಪ್ರಕರಣ, ಹಾಗೆ ಇವರು ಅನುರಾಗ್ ತಿವಾರಿ ಹಾಗೆ DK ರವಿ ಅವರ ಪ್ರಕರಣದಲ್ಲಿ, ಈ ಎಲ್ಲಾ ಪ್ರಕರಣದಲ್ಲಿ ಮುಖಭಂಗವಾಗಿದೆ ಬಿಜೆಪಿಗೆ. ಸೊ ಈ 4 ಪ್ರಕರಣ ಅಂದ್ರೆ DYSP ಗಣಪತಿ ಅವರ ಆತ್ಮಹತ್ಯೆ ಪ್ರಕರಣ ಆಗಿರ್ಬೋದು, ಅಥವಾ ಪರೇಶ್ ಮೇಸ್ತಾ ಅವರ ಸಾವಿನ ಪ್ರಕರಣ, ಅನುರಾಗ್ ತಿವಾರಿ ಅವರ ಸಾವಿನ ಪ್ರಕರಣ ಹಾಗೆ DK ರವಿ ಅವರ ಆತ್ಮಹತ್ಯೆ ಪ್ರಕರಣ, ಈ 4 ಪ್ರಕರಣಗಳಿಗೆ ನೇರವಾದ ಕಾರಣ
ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಎನ್ನುವಂತಹ ಆರೋಪವನ್ನ ಬಿಜೆಪಿ ಹೊರಿಸಿತ್ತು. ಇನ್ನು ಈ ಆರೋಪದ ನಡುವೆಯೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಈ 4 ಪ್ರಕರಣಗಳ ಪಾರದರ್ಶಕ ಹಾಗೂ ಪ್ರಾಮಾಣಿಕ ತನಿಖೆ ನಡೆಸುವಂತಹ ಸಲುವಾಗಿ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಿತ್ತು. ಸೊ ಈ ಪ್ರಕರಣಗಳ ತನಿಖೆಯನ್ನು ನಡೆಸಿರುವಂತಹ ಸಿಬಿಐ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದೆ. ಈ 4 ಸಾವುಗಳು ಏನ್ ನಡೆದಿದ್ದಾವೆ ಅದಕ್ಕೂ ಸಿದ್ದರಾಮಯ್ಯನವರ ಸರ್ಕಾರಕ್ಕೂ ಸಂಬಂಧ ಇಲ್ಲ ಎನ್ನುವಂತಹ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದೆ. ಮತ್ತೊಂದು ವಿಶೇಷ ಅಂದ್ರೆ ಈ 4 ಪ್ರಕರಣಗಳ ತನಿಖೆ ಮಾಡಿದ್ದು ಕೇಂದ್ರ ಸರ್ಕಾರದ ಅಧೀನಕ್ಕೆ ಬರುವಂತಹ ಕೇಂದ್ರೀಯ ತನಿಖಾ ದಳ ಅಂದ್ರೆ ಸಿಬಿಐ. ಈ 4 ಪ್ರಕರಣಗಳ ತನಿಖೆ ಆದಾಗ್ಲೂ ಕೂಡ ಕೇಂದ್ರದಲ್ಲಿ ಆಡಳಿತದಲ್ಲಿ ಇದ್ದಿದ್ದು ಮೋದಿ ಅವರ ಸರ್ಕಾರನೇ. ಆದ್ರೂ ಕೂಡ ಈ 4 ಕೇಸ್ನಲ್ಲಿ ಬಿಜೆಪಿ ಏನ್ ಹೇಳ್ತು ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಸುಳ್ಳುಗಳನ್ನ, ಆ ಸುಳ್ಳಿಗೆ ಯಾವುದೇ ಪುರಾವೆ ಸಿಕ್ಲಿಲ್ಲ, ಯಾವುದೇ ಸಾಕ್ಷ್ಯಗಳು ಸಿಕ್ಲಿಲ್ಲ. ಸೊ ಹೀಗಾಗಿ ಇದೀಗ ಸಿಬಿಐ ಮತ್ತೊಂದು ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದೆ. ಸಿದ್ದರಾಮಯ್ಯ ಸರ್ಕಾರ ಈ ಮೂಲಕ ಕಳಂಕ ಮುಕ್ತವಾಗಿದೆ. ಸೊ ಲತಾ ಅವರು ಹೇಳಿದಂತಹ ಪ್ರಮುಖ 4 ಪ್ರಕರಣಗಳು: ಡಿ.ಕೆ. ರವಿ ಸಾವು 2015, 2016 ಎಂ.ಕೆ. ಗಣಪತಿ, 2017 ಅನುರಾಗ್ ತಿವಾರಿ, 2017 ಅಂತ್ಯದಲ್ಲಿ ಪರೇಶ್ ಮೇಸ್ತಾ ಸಾವು. ಈ 4 ಪ್ರಕರಣದಲ್ಲಿ ಬಿಜೆಪಿ ಮತ್ತು ಈಗ ಬಿಜೆಪಿಯ ಮಿತ್ರ ಪಕ್ಷವಾಗಿರುವಂತಹ JDSನ ನಾಯಕ ಮಾಜಿ ಮುಖ್ಯಮಂತ್ರಿ ಹಿಟ್ ಅಂಡ್ ರನ್ ಖ್ಯಾತಿಯ, ಲತಾ ಅವರು ಹೇಳಿದ ಹಾಗೆ ಹಿಟ್ ಅಂಡ್ ರನ್ ಖ್ಯಾತಿಯ HD ಕುಮಾರಸ್ವಾಮಿ ಮಾಡಿದ್ದು ಹೆಣ ರಾಜಕಾರಣ, ಶವ ರಾಜಕಾರಣವನ್ನ ಇಬ್ಬರು ಸೇರ್ಕೊಂಡು 2018 ವಿಧಾನಸಭಾ ಚುನಾವಣೆಯಲ್ಲಿ ಜನರನ್ನ ಭ್ರಮೆಗೆ ಒಳಪಡಿಸಿದ್ರು, ಜನರಿಗೆ ಸುಳ್ಳನ್ನ ಹೇಳಿದ್ರು, ಸತ್ಯವನ್ನ ಹೇಳಲಿಲ್ಲ. ಸೊ ಅದರ ಎಫೆಕ್ಟ್ ಅನ್ನ ಕಾಂಗ್ರೆಸ್ ಅನುಭವಿಸ್ತು. 2018 ಕಾಂಗ್ರೆಸ್ ಅನುಭವಿಸ್ತು. 2016 ಸಿಬಿಐ ವರದಿ ಬಂತು ಡಿ.ಕೆ. ರವಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಆಗ ಇದ್ದಂತಹ ಟಿವಿ ಚಾನೆಲ್ಗಳು ಈಗಲೂ ಇವೆ, ಆದರೆ ಯಾವೂ ಕೂಡ ಡಿ.ಕೆ. ರವಿ ಸಾವಿಗೆ ಏನು ನಿಜವಾದ ಕಾರಣ ಅಂತ ಹೇಳಿ ಡಿಬೇಟ್ ಅನ್ನೇ ಮಾಡಲಿಲ್ಲ. ಸೊ ಪೊಲಿಟಿಕಲಿ ದೊಡ್ಡ ಲಾಸ್ ಆಯಿತು ಕಾಂಗ್ರೆಸ್ಗೆ. ಸೊ ನನಗೆ ಅನಿಸಿದ್ರೆ ಆಮೇಲೆ 2018 ಸಮ್ಮಿಶ್ರ ಸರ್ಕಾರ ಬಂದ ಬಳಿಕ ನೀವು ವಿಧಾನಸಭೆಯಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಮಾಡಿದಂತಹ ಭಾಷಣದ ತುಣುಕುಗಳನ್ನು ತೆಗೆದು ನೋಡಿದ್ರೆ ಆಗ ಕುಮಾರಸ್ವಾಮಿ ಅವರು ಹೇಳ್ತಾರೆ ಡಿ.ಕೆ. ರವಿ ಕೇಸಲ್ಲಿ ಕಾಂಗ್ರೆಸ್ ಸರ್ಕಾರದ ತಪ್ಪಿಲ್ಲ ಅಂತ. ಅವಕಾಶವಾದಿ ರಾಜಕಾರಣಿ ಕುಮಾರಸ್ವಾಮಿ ಅವರು ಹೇಗೆ ಉಲ್ಟಾ ಬಡಿತಾರೆ ಕ್ಷಣ ಕ್ಷಣಕ್ಕೆ ಅನ್ನುವಂಥದ್ದಕ್ಕೆ ಡಿ.ಕೆ. ರವಿ ಕೇಸ್ ಕೂಡ ಒಂದು. ಸೊ ಈಗ ಎಂ.ಕೆ. ಗಣಪತಿ ಕೇಸ್ನಲ್ಲಿ ಸಿಬಿಐ ಕೊಟ್ಟಿದ್ದಂತಹ ಕ್ಲೀನ್ ಚಿಟ್ ಅನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಸಿಬಿಐ ಕೊಟ್ಟಿದ್ದಂತಹ ಕ್ಲೀನ್ ಚಿಟ್ ಅನ್ನ ಎತ್ತಿ ಹಿಡಿದಿದೆ. ಈ ಪಾಠ ಇಷ್ಟೇ, ಸೈದ್ಧಾಂತಿಕ ಪಾಠ, ಒಂದು ಯಾವುದಾದ್ರೂ ಒಂದು ಕಥೆಯ ನೀತಿ ಪಾಠ ಅಂತ ಇರುತ್ತಲ್ಲ, ಆ ನೀತಿ ಪಾಠ ಏನು ಅಂತ ಹೇಳಿದ್ರೆ, ಈ ತರ ಸಾವಿನ ಪ್ರಕರಣಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಹಬ್ಬಿಸಲಾಗುವಂತಹ ತತ್ಕ್ಷಣದ ವದಂತಿಗಳು ಅಥವಾ ಸುಳ್ಳುಗಳನ್ನು ನಂಬಬಾರದು. ಸ್ವಲ್ಪ ತಾಳ್ಮೆ, ಸಹನೆಯನ್ನ ಕಾಯ್ಕೋಬೇಕು ಜನ. ಟಿವಿಯಲ್ಲಿ ಬರುವಂಥದ್ದೆಲ್ಲ ಸತ್ಯ ಸಂಗತಿಗಳಲ್ಲ. ಟಿವಿಯ ಪ್ರಖಂಡ ಪಂಡಿತೋತ್ತಮ ಆಂಕರ್ಗಳು ಅಥವಾ ಪತ್ರಕರ್ತರು ಹೇಳುವಂಥದ್ದೆಲ್ಲ ಸತ್ಯ ಅಲ್ಲ, ಕಾಯಬೇಕು. ಡಿ.ಕೆ. ರವಿ ಕೇಸಲ್ಲಿ ಅದೇ ಆಗಿದ್ದು, ಎಂ.ಕೆ. ಗಣಪತಿ ಕೇಸಲ್ಲಿ ಅದೇ ಆಗಿದ್ದು. ಪರೇಶ್ ಮೇಸ್ತಾ, ಆಮೇಲೆ ಲತಾ ಅವರು ಹೇಳಿದ್ರು ಈ 4 ಕೇಸುಗಳು ಕೂಡ ತನಿಖೆ ಆಗಿದ್ದೇ ಮೋದಿಯವರ ಅವಧಿಯಲ್ಲಿ. ಯಾರು? ವಿಶ್ವನಾಯಕ, 56 ಇಂಚಿನ ಎದೆಯ ವಿಶ್ವಗುರು ನರೇಂದ್ರ ಮೋದಿಯವರ ಸನ್ಮಾನ. ಬಟ್ ಮೋದಿ ವಿಶ್ವನಾಯಕ ಅಂತ ಹೇಳಿದ ತಕ್ಷಣ ಕೇಸಿಗೆ ಬೇಕಾದಂಥ ಸಾಕ್ಷ್ಯಗಳು ಬೇಕಲ್ಲ. ಹೆಣ ಬಿದ್ದಾಗಲೆಲ್ಲ ಓಡೋರು. ಎಲ್ಲಾದರೂ ಒಂದು ಹೆಣ ಬಿತ್ತು ಅಂತ ಹೇಳಿದ್ರೆ ಶೋಭಾ ಕರಂದ್ಲಾಜೆ ಅವರಿಗೆ ಫೋನ್ ಹೋಗೋದು, ಇಲ್ಲೊಂದು ಹೆಣ ಬಿದ್ದಿದೆ ಅಂತೇಳಿ, ನಾನು ಬರ್ತೀನಿ ಅಂತ ಬರೋರು ಶೋಭಾ ಕರಂದ್ಲಾಜೆ. ಆ ಲೆವೆಲ್ನ ಹೆಣ ರಾಜಕಾರಣವನ್ನು 2013-18 BJP ಅವರು ಮಾಡಿದ್ರು. ಅದಕ್ಕೆ ಕುಮಾರಸ್ವಾಮಿ ಅವರು ಸಾಥನ್ನು ಕೂಡ ಕೊಟ್ಟಿದ್ರು. ಡಿ.ಕೆ. ರವಿ ಪ್ರಕರಣದಲ್ಲಿ ಡಿ.ಕೆ. ರವಿ ಅವರ ತಾಯಿಯನ್ನು ಬಳಸಿಕೊಂಡು ಅವರನ್ನು ಚುನಾವಣೆಯಲ್ಲಿ ಕಾಂಗ್ರೆಸ್ನ ವಿರುದ್ಧ ಎತ್ತಿ ಕಟ್ಟುವಂಥ ಪ್ರಯತ್ನವನ್ನು ಕೂಡ ಇದೇ ಕುಮಾರಸ್ವಾಮಿ, ಇದೇ BJP ಮಾಡಿತ್ತು. ಬಟ್ ನೋಡಿ, ಸತ್ಯ ಕಹಿ, ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗತ್ತೆ. ಸುಳ್ಳುಗಳು ಬೇಗ ಹಬ್ತವೆ, ವದಂತಿಗಳು ಬೇಗ ಹಬ್ತವೆ. ನೀತಿ ಪಾಠ ಏನು ಅಂತ ಹೇಳಿದ್ರೆ, BJP ಮತ್ತು ಕುಮಾರಸ್ವಾಮಿ, ಹಿಟ್ ಆ್ಯಂಡ್ ರನ್ ಕುಖ್ಯಾತಿಯ ಕುಮಾರಸ್ವಾಮಿ ಹೇಳುವಂತಹ ಸುಳ್ಳುಗಳನ್ನು ಸುಲಭದಲ್ಲಿ ನಂಬಕ್ಕೆ ಹೋಗ್ಬೇಡಿ. ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಅಂತೇಳಿ ಅಷ್ಟೇ.